ಅಯ್ಯೋ ಶಿವನೇ, ಹಾಸಿಗೆ ಮೇಲೆ ಮಕ್ಕಂದು ಮಕ್ಕಂದು ಅಯ್ಯೋ ಸಾಕಾಗೋತು. ಅಯ್ಯೋ ಇದ್ಯಾಕತ್ತೆ ಇಟ್ ಗಾಡಿ ಎದ್ದು ಬಂದಿದ್ಯಾ? ಇನ್ನೊಟ್ಟತ್ ಮಕ್ಕ ಬೇಕಾಗಿತ್ತು. ಅಯ್ಯೋ ಶಿವನೇ, ನಿನ್ನೆ ಮಕ್ಕಂದದ್ದು ಕಣೆ. ನಿನ್ನೆ ಆಗ್ಲಲ್ಲ ಹಾಸಿಗೆ ಮೇಲೆ ಇದ್ದಳು, ಇನ್ನು ಹಾಸಿಗೆ ಮೇಲೆ ಅದನ್ನ ರಾತ್ರಿ ಆಗ್ಲಲ್ಲ. ಇನ್ನು ನಾನು ಏನಾರ ಹಾಸಿಗೆ ಮೇಲೆ ಮಕ್ಕಂದ್ರೆ ಇನ್ನೇನಿನ ಹಾಸಿಗೆನೆ ಹಿಡಿದು ಬಿಡ್ತೀನಿ ಆಟಯ್ಯ. ಅಯ್ಯೋ ಅಯ್ಯೋ, ಅದಕ್ಕೆ ತಗೆ ಎದ್ದು ಬಂದೆ. ಒಂದಿಟ್ಟು ಏನಾರ ಬದುಕಾರ ಮಾಡಿದ್ರೆ ಓಡಾಡ್ತಾ ಎದ್ದಾಡ್ತಾ ಮಾಡ್ತಿದ್ರೆ ನೋವು ಕಡಿಮೆ ಆಕತಿ ಅಂತಂದು. ಅಯ್ಯೋ ಇವನ್ ಬದುಕು ಮಾಡಕ್ ಹೋಗ್ತೀಯ ಅಂತ ನೋವು ಇಟ್ಕೊಂಡು ಇಲ್ಲಿ ನಾನು ಮಾಡ್ತಿಲ್ವೇ? ಇನ್ನೊಂದು ಹೊಟ್ಟತ್ ಮಕ್ಕ ಅಂದ್ರೆ ಇವನ್ ಹಾಸಿಗೆ ಹಿಡಿಯಕ್ಕಿಲ್ಲ. ಹೋಗ್ ಇನ್ನೊಂದು ಹೊಟ್ಟತ್ ಮಕ್ಕ ಹೋಗು, ನಾನು ಅಡ್ಗೆ ಎಲ್ಲ ಮಾಡ್ಬಿಟ್ಟು ಎದ್ದಾಳಿಸ್ತೀನಿ. ಅಲ್ಕಣೆ ಅಮ್ಮಯ್ಯ, ನೀನೇನೇ ಹೇಳ್ತೀಯ ಮಕ್ಕ ಹೋಗು ಅಂತಂದು. ನನ್ ಮನ್ಸ್ ಕೇಳ್ಬೇಕಲ್ಲ. ಮಕ್ಕ ಅಂದ್ರೆ ಎಲ್ಲ ಹಾಸಿಗೆನೆ ಹಿಡಿದ್ಬಿಡ್ತೀನಿ ಅಂತಂದು ಭಯ ಆಕತಿ. ಅದಕ್ಕೆ ಒಂದಿಟ್ಟು ಎದ್ದಾಳ್ತಾ ಮಾತಾಡ್ತಾ ಒಂದೊಂದು ಚಿಕ್ಕ ಬದುಕು ಮಾಡಿದ್ರು ಹೆಂಗೋ ಯೋಟ ಸುಧಾರಿಸ್ಕೊಂಡಂಗೆ ಆಕತಿ. ಇರ್ಲಿ ತಗ, ಒಂದಿಟ್ಟು ಕಸ ಹೊಡೆದು ಬಾಗ್ಲಿಗೆ ಈಗ್ಲಿ ನೀರ್ ಹಾಕ್ತೀನಿ. ನೀನ್ ಏನೋ ಪಾಪ ಪಾತ್ರೆ ತೊಳೆಯ ಕೂತ್ಕೊಂಡಿದ್ಯಾ ತೊಳಿ ಅತ್ತಾಗಿ. ಅಯ್ಯೋ ಇವನು ಬ್ಯಾಡ್ ಕಣತ್ತೆ, ನಾನು ಎಲ್ಲ ಮಾಡ್ಕೊಂತೀನಿ, ನೀನ್ ಸುಮ್ನಿರು. ಅದ್ಯೋನು ಎದ್ದದು ಬದುಕು ಮಾಡೋದು ಮತ್ ಮಾಡಕ್ ಹೋಗಿ ಮತ್ ಇನ್ನೊಟ್ಟು ನೋವು ಮಾಡ್ಕೊಂಡಿಯಾ, ಸುಮ್ ಕೂತ್ಕ. ಅಯ್ಯೋ ಇವನು ಆಗಕ್ಕಿಲ್ಲ ಬಿಡೆ. ಸಣ್ಣ ಬದುಕು ಮಾಡಿದ್ರೆ ಇವನು ಆಗಕ್ಕಿಲ್ಲ. ಎದ್ದಾಡೋದು ಕೂತ್ಕೊಳ್ಳೋದು ಮಾಡ್ತಿದ್ರೆ ಯೋಟ ನೋವು ಕಡಿಮೆ ಆಕತಿ. ಒಂದ್ ಹತ್ರ ಕೂತ್ಕೊಂಡ್ರೆ ಅದ್ ಹಂಗೆ ಹಿಡ್ಕಂತತಿ. ಹಂಗಲ್ ಕಣತೆ, ಒಂದಿಟ್ಟು ಸುಧಾರಿಸ್ಕೊಂಡ್ಮೇಲೆ ಮಾಡಂತ ಬಿಡು. ಈಗ ಮತ್ತೆ ಅದೇ ಜಾಸ್ತಿ ನೋವ್ನೇಗೆ ಮತ್ ಮಾಡಕ್ ಹೋಗಿ ಇನ್ನೊಟ್ಟು ನೋವು ಮಾಡ್ಕೊಂಡಿ ಅಂತ ನಾನು. ಇವನ್ ಆಗಕ್ಕಿಲ್ಲ ತಗ, ನಾನೇನ ಅಂತ ದೊಡ್ಡ ಬದುಕು ಮಾಡಕ್ ಹೋಗಲ್ಲ. ಏನ್ ಸಣ್ಣ ಪುಟ್ಟ ಬದುಕುಗಳು ಮಾಡ್ತೀನಿ. ಇವನ ಕಣತೆ ಹೇಳಿದೀನಿ, ಅದ್ರ ಮೇಲೆ ನಿನ್ನ ಇಷ್ಟ. ಆಮೇಲೆ ಮತ್ ಇನ್ನೇನಾರ ನೋವು ಮಾಡ್ಕೊಂಡ್ ಜಾಸ್ತಿ ಅಯ್ಯೋ ನೋವು ಆತು ಕಣಿ ಅಂತ ಮತ್ ನನಗೆ ಹೇಳಕ್ ಬರ್ಬೇಡ. ಆತ್ ಬಿಡಿ ಅಮ್ಮಯ್ಯ. ಎಲ್ಲ ನಿಮ್ಮ ಮಾವ ಬೆಳಗಿಂದ ಕಾಣ್ತಾನೆ ಇಲ್ಲ. ಅಲ್ಲ ಎತ್ತಗೋತು ಕಾಲ್ ನೋವು ಅಂತಿತ್ತು ರಾತ್ರಿ ಎಲ್ಲ. ಅಲ್ಲ ಬೆಳಗಿನ ಎದ್ದು ಎಲ್ಲ ಹೋಗಿ ಸವಾರಿ. ಮಾವರ ಬೆಳಗಿನ ಎದ್ದು ವಾಲ್ತಾವ್ ಏನೋ ಓದ್ಕಣತೆ. ನಾನು ಓತು ಏನ್ ಮಾತಾಡಿಸ್ಲಿಲ್ಲ. ಎದ್ದಿನ ಕಾಲಿಗೆ ಅನ್ಕಂತಾನೆ ಓತು. ಅದಕ್ಕೆ ನಾನು ಏನೋ ಕೇಳಕ್ ಹೋಗ್ಲಿಲ್ಲ. ಮತ್ತಿನ ಕಾಪಿ ಗಿಪಿ ಮಾಡಿಲ್ಲ ನಾವು ಅಂತ ತೀಟತ್ತಿಗೆ ಅಂತಂದು ಇವ ಮಾತಾಡ್ಸಕ್ ಹೋಗ್ಲಿಲ್ಲ. ನಾನಿನ್ನ ಹಾಲು ಕರ್ಕೊಂಡಿರ್ಲಿಲ್ಲ, ಏನು ಕರ್ಕೊಂಡಿರ್ಲಿಲ್ಲ. ಎಲ್ಲಿ ಮಾವ ಕೇಳಿದ್ರೆ ಬೈತತ ಅಂತಂದು ಮಾತಾಡ್ಸಕ್ಕೆ ಹೋಗ್ಲಿಲ್ಲ. ಅಯ್ಯೋ ರಾತ್ರಿ ಎಲ್ಲ ಕಾಲ್ ನೋವು ಅಂದನ್ ಮಾರಯ್ಯ. ಬೆಳಗ್ಗೆ ಎದ್ದು ಅಂತದ್ ಇವ್ ನೋಡಾಗಿತ್ತ ಹೊಲ್ತಾ ಹೋಗೋದು. ಇವನ ಕಣತ್ತೆ ಬೆಳಗ್ಗೆನೆ ಓತು. ಸರ್ ಬಿಡು, ಎಲ್ಲೋದ್ರೆ ಬರ್ತನ್ ಮಾರಯ್ಯ. ಅತ್ತೆ ಒಂದಿಟ್ಟು ಪಾತ್ರೆಗಳ ತಿಕ್ಕೊಂಬಂದು ಕಾಪಿ ಮಾಡ್ಕೊಡ್ತೀನಿ ತಡಿ ಬಂದು. ನಿಧಾನ ತಿಕ್ಕಂಬ ಅಮ್ಮಯ್ಯ. ಇವನ್ ಅವಸರೇನಿಲ್ಲ, ನಿಧಾನ ತಿಕ್ಕಂಬ. ನಾನು ಹೋಗಿ ನೀರ್ ಒಲೆ ಹಚ್ತೀನಿ. ಒಂದಿಟ್ಟು ಬಿಸಿನೀರು ಕಾಯ್ಸ್ಕೊಂಡು ಮುಖ ಗೀಕ ತಕ್ಕೊಂಡ್ ಬರ್ತೀನಿ, ಆಮೇಲೆ ಮಾಡ್ಕೊಡುವಂತ. ಅಯ್ಯೋ ಇದನ್ನೆಲ್ಲ ಪಾತ್ರೆ ತೊಳೆದಿಟ್ಟು ಬಂದು ನಾನೇ ಉರಿ ಹಾಕ್ತೀನಿ ಬಿಡತ್ತೆ. ಅಯ್ಯೋ ನೀನ್ ನಿಧಾನಕ್ಕೆ ಮಾಡ್ಕೊಂಡ್ ಬಾ ಅಮ್ಮಯ್ಯ, ನಾನು ಹಾಕ್ತೀನಿ. ನೀನೆಲ್ಲ ತೊಳ್ಕೊಂಡ್ಬಂದು ಹಾಕೋ ಒಟ್ಟತ್ತಿಗೆ ಮತ್ತೆ ಇನ್ನೊಂದು 2 ಗಂಟೆ ಕುತ್ಕೋಬೇಕಾಕತ್ತಿ. ಆಟತಿ ಕಾಯ್ಕೊಂತಾವ್ ನೀರು. ನೀನ್ ತೊಳ್ಕೊಂಬರೋ ಒಟ್ಟತ್ತಿಗೆ ಆಟತಿ ನನ್ನ ಮಕ್ಕ ತಕೊಂಡ್ ಬರ್ತೀನಿ. ಹಂಗಲ್ಲ ಸುಮ್ನೆ ಯಾಕೆ ಮತ್ತೆ ಎದ್ದಳದು ಮಾಡೋದು ಮಾಡ್ತೀಯ, ಕಟ್ಗೆ ಎಕ್ಕದು ಒಲಿಗೆ ಉರ್ಬೋದು ಮಾಡ್ತೀಯಲ್ಲ, ನೋವು ಮಾಡ್ಕೊಂತೀಯ ಅಂತ ಹೇಳ್ದೆ. ಅಯ್ಯೋ ಇವನ್ ಆಗಕ್ಕಿಲ್ಲ ಕಣೆ, ನಿಧಾನಕ್ಕೆ ಮಾಡ್ತೀನಿ, ಮಾಡ್ಕೊಂಡ್ ಬಾರಿ. ಶಿವ ರಾಮ ರಾಮ. ಓಟ್ ಬೇಡ ಅಂದ್ರೆ ಕೇಳಕ್ಕಿಲ್ಲ ಒತ್ತೆ ಹಿಡ್ದದ್ದೇ ಆಟ. ಈಗ ನಾನ್ ಮಾಡ್ತೀನಿ ಅಂತ ಹೋಗತ್ತೆ, ಅಲ್ಲೇನಾರ ಒಂದಿಟ್ಟು ಕಾಲ್ಗೆ ಜಾರಿ ಬಿತ್ತು ಮತ್ತೆ ಅಂದ್ರೆ ಅಯ್ಯೋ ಬಿದ್ಬಿಟ್ಟೆ ಅಂತ ಮತ್ತೆ ಒಯ್ದಾಡ್ತತಿ. ಅಯ್ಯೋ ಇವನ್ ಹೇಳಿದ್ರೆ ಕೇಳಲ್ಲಿ ಒತ್ತೆ. ಸುಶೀಲಾ ಸುಶೀಲಾ, ಓ ಯೋನಿ ಲಕ್ಷ್ಮಿ, ಪಾತ್ರೆ ತೊಳಿತಿದ್ಯಾ? ತೊಳಿತಾ ಇರೋದೇ ಪಾತ್ರೆಯ, ಮತ್ತೆ ಪಾತ್ರೆ ತೊಳಿತಿದ್ಯಾ ಅಂತ ಕೇಳ್ತಾಳೆ. ಇವ್ನು ಕೊಂಡ್ಕಣಕ್ಕಿಲ್ವೇ? ಯೋನಿ ಹೇಳೆ ಲಕ್ಷ್ಮಿ. ಸುಶೀಲಾ ಯೋನಿ ಇಲ್ಲ ಕಣೆ, ಅದು ಯೋನಿ ಇಲ್ಲ ಕಣೆ ಅಂತೀಯ, ಮತ್ತ ಅದು ಅಂತೀಯ. ಅಯ್ಯೋ ಹಂಗಲ್ ಕಣೆ ಅದು. ಮತ್ ಇನ್ನೆಂಗೆ ಅದ್ ಯೋನು ಅಂತನಾದ್ರೂ ಹೇಳ್ಬಾರ್ದ? ಅದು ಏನಿಲ್ಲ ಮತ್ತೆ ಆಗ ನೋಡು, ಮತ್ತು ಅದು ಏನು ಇಲ್ಲ ಮತ್ತೆ ಅಂತಾಳೆ. ಇದೆಯೋ ಇಲ್ಲ ಹೇಳೋದ್ ಏನಾರವ? ಲಕ್ಷ್ಮಿ ನೀನೇ ಕೇಳ್ತಿರೋದು, ಹೇಳೋದ್ ಏನಾರ ಇದ್ರೆ ಹೇಳು. ನಾನು ಪಾತ್ರೆ ತೊಳಿಬೇಕು, ನನಗೆ ತುಂಬಾ ಕೆಲಸ ಐತಿ. ಅಯ್ಯೋ ನಿನ್ ತಾವ್ ಹೆಂಗ್ ಮಾತಾಡಿದ್ರು ಕಷ್ಟ ಕಣೆ ಸುಶೀಲ. ಅದ್ ಮಾಡಿದ್ರೆ ಇದು ಅಂತೀಯ, ಇದ್ ಮಾತಾಡಿದ್ರೆ ಅದು ಅಂತೀಯ. ನಿನ್ನ ಹತ್ರ ಹಂಗ್ ಮಾತಾಡೋದ್ಕಿನ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ತರ ಸುತ್ತಿ ಬಳಸಿ ಮಾತಾಡೋದ್ ಬಿಟ್ಟು ಅದ್ಯೋನ್ ಡೈರೆಕ್ಟ್ ಆಗಿ ಹೇಳು ಬಾಯ್ ಬಿಟ್ಟು. ಯೋನು ಇಲ್ಲ ಕಣೆ, ಅದೇ ನೋಡು ಮತ್ತೆ ಯೋನಿಲ್ಲ ಅಂತಾಳೆ. ಅಯ್ಯೋ ತು, ಈ ತರ ಮಾತಾಡಿ ರೂಢಿ ಆಗ್ಬಿಟ್ಟತ್ ಕಣೆ. ಯಾರ ಹತ್ರ ಮಾತಾಡಕ್ಕಿರ ಯೋನಿ ಇಲ್ಲ ಅದು ಅಂತ ಹೇಳಿ
ಏನಂದ್ರೆ ಅದು ಬೆಳಗ್ಗೆ ಹಾಲ್ನೇನು ಬಂದಿಲ್ಲ ಕಣೆ, ಹಾಲಿನ ಗಾಡಿ ಬಂದಿಲ್ಲ, ಹಾಲು ತಗೊಂಡಿಲ್ಲ. ಅದಕ್ಕೆ ನಿನ್ನ ಹತ್ರ ಹೆಂಗಿದ್ರು ಹಾಲು ಇರ್ತತಲ್ಲ, ಅದಕ್ಕೆ ಒಂದು ಲೋಟ ಹಾಲು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಒಂದು ಲೋಟ ಹಾಲು ಕೊಡ್ತೀಯೇನೆ? ಅಯ್ಯೋ ಶಿವನಿ, ಇದನ್ನ ಕೇಳಕ್ಕೆ ಯೂಟ್ಯೂಬ್ದ ಮಾತಾಡ್ತೀಯ, ಅದಿಲ್ಲ ಇದಿಲ್ಲ ಅದಲ್ಲ ಅಂತಂದು. ಸರಿ ಕಣೆ ಸುಶೀಲಾ, ಹಾಲಿದ್ರೆ ಒಂದು ಲೋಟ ಹಾಲು ಕೊಡ್ಬಾ. ಸಾಯಂಕಾಲಕ್ಕೆ ಮತ್ತೆ ಹಾಲಿನ ಗಾಡಿ ಬರ್ತದಲ್ಲ ಅವಾಗ ಕೊಡ್ತೀನಿ. ಅಯ್ಯ ಎಲ್ಲಿಂದ ತರನೇ ಲಕ್ಷ್ಮಿ, ಹಾಲು ಇಲ್ಲ ಏನಿಲ್ಲ. ನಾನಿನ ಹಾಲನ್ನೇ ಕರ್ಕೊಂಡೋಲ್ ನೋಡು. ಬೆಳಗ್ಗೆಯ ನಮ್ಮ ಮಾವಿಗೆ ಕಾಪಿನೇ ಕಾಸ್ಕೊಟ್ಟು ಹಂಗೆ ಹೋಗಿತ್ತು ಹೊಲ್ತಾವ. ನಾನು ಈ ಪಾತ್ರೆ ಗೀತ್ರೆ ಎಲ್ಲ ತಿಕ್ಕಿ ಎಲ್ಲ ಮಾಡಿಟ್ಟು ಆಮೇಲೆ ಕರ್ಕೊಂಡು ಕಾಪಿ ಮಾಡೋಣ ಅಂತೇಳಿ ಹಾಲೇ ಕರ್ದಿಲ್ಲ ಕಣೆ. ಕಾಲೇಜಲ್ಲಿ ಹೆಂಗ್ ಕೊಡಕ್ ಹೋಗ್ಲಿ ನಿನಗೆ, ಎಲ್ಲಿಂದ ತರ್ಲಿ? ಹಾಲಿಲ್ಲ. ಆಮೇಲೆ ಕರ್ಕಂತೀನಿ, ಬೇಕಾದ್ರೆ ಆಮೇಲೆ ಬಂದು ಇಸ್ಕೊಂಡು ಹೋಗು. ಅಲ್ಲಿ ಕಣೆ ಸುಶೀಲಾ, ರಾತ್ರಿ ಕರ್ದಿರ್ತೀಯಲ್ಲ ಅದೇನಾರು ಇದ್ರೆ ಕೊಡ್ಬಾ. ನಮ್ಮಯ್ಯಪ್ಪ ಕಾಪಿ ಮಾಡ್ಕೊಡಿ ಅಂತ ಬೈದಾಡ್ತೈತಿ. ಅದ್ ಬೇರೆ ದುಡ್ಡು ಕೊಟ್ಟಿತ್ತು. ಅಲ್ನೇನು ಬಂದ ತಕ್ಷಣ ಹಾಲು ತಗ ಅಂತೇಳಿ ನಾನು ಮರ್ತೇ ಬಿಟ್ಟೆ ಕಣೆ. ಒಂದಿಟ್ಟು ವಾರಗಡಿಗೆ ಹೋಗಿದ್ದೆ, ಅಟ್ಟತಿ ಬರೋ ಒಟ್ಟತ್ತಿಗೆ ಹಾಲಿನ ಗಾಡಿ ಹೋಗೇ ಬಿಟ್ಟತಿ. ಹಂಗಾಗಿ ನಿಂತಾವ್ ಬಂದೆ, ಬೈಸ್ಕೊಂತೀನಿ ಅಪ್ಪಂತಾವ. ಹಾಲೆ ತಗೊಂಡಾಗ ದುಡ್ಡು ಕೊಟ್ಟೋಗಿದ್ದೀನಿ, ಹಾಲೆ ತಗೊಂಡಿಲ್ಲ ಹೇಳೋಗಿದ್ದೆ ಅಂತ ಬೈತಾನೆ ಅಂತಂದು ನಿಂತಾವ್ ಬಂದೆ ಕಣೆ. ರಾತ್ರಿದೇನಾರ ಇದ್ರೆ ಕೊಡತ್ತಾಗೆ, ಅದನ್ನೇ ಮಾಡ್ಕೊಡ್ತೀನಿ. ಅಲ್ಲಿ ಕಣೆ ಲಕ್ಷ್ಮಿ, ಹೇಳ್ತಾ ಇದೀನಿ ತಾನೆ, ಹಂಗೇನಾರ ರಾತ್ರಿ ಹಾಲು ಇದ್ದಿದ್ರೆ ನಮ್ಮ ಮಾವಯ್ಯಗೆ ಕಾಪಿ ಮಾಡ್ಕೊಡ್ತಿದ್ದಿಲ್ವೇ ಬೆಳಗ್ಗೆನೆ? ಹಾಲು ಇಲ್ದೇ ಇರೋದಕ್ಕೆ ನಾನು ಕಾಪಿನೂ ಮಾಡ್ದಂಗೆ ಇರೋದು. ರಾತ್ರಿನೂ ನಾನು ಹಾಲು ಕರ್ದಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ ನಿನ್ನೆಯ ಅದೇನೋ ದನದ ಕೊಟ್ಟಿಗೆನ ಒಚ್ಚಕ್ಕೆ ಹೋಗಿ ಮಳೆ ಬರ್ತತಿ ಅಂತಂದು ಮೇಲಿಂದ ಜಾರಿ ನಮ್ಮ ಮಾವ ನಮ್ಮ ಅತ್ತೆ ಮೇಲೆ ಬಿದ್ದುಬಿಟ್ಟತಿ. ನಮ್ಮ ಅತ್ತೆ ಒಂದಿಟ್ಟು ಸೊಂಟು ಉಳಿಕೈತಿ, ನಮ್ಮ ಮಾವ ಒಂದಿಟ್ಟು ಕಾಲು ಉಳಿಕೈತಿ ಕಣೆ. ಹಂಗಾಗಿ ರಾತ್ರಿಯ ನಮ್ಮ ಮಾವ ಹಾಲು ಕರ್ಕನಕ್ಕೆ ಕೊರ ಬಿಡ್ಲಿಲ್ಲ, ಮಕ್ಕಂಬಿಡ್ತು ಕಾಲು ನೋವು ಅಂತಂದು ನಾನು ರಾತ್ರಿ ಹಾಲು ಕರ್ಕೊಂಡಿಲ್ಲ. ಈಗ ನಮ್ಮ ಅಯ್ಯಪ್ಪ ಬಂದ್ಮೇಲೆ ಕರ್ಕೋಬೇಕು. ಅದಕ್ಕೆ ನಾನು ರಾತ್ರಿ ಹಾಲು ಕರ್ದಿಲ್ಲ. ಇದ್ರೆ ಕೊಡ್ತಿದ್ದಿಲ್ವೇ? ನಾನೇ ಕಾಪಿ ಮಾಡಿಲ್ಲ. ಒಂದು ಕೆಲಸ ಮಾಡು, ಆಮೇಲೆ ಬಾ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಕರಿತೀನಿ, ಕೊಡ್ತೀನಿ. ಅಯ್ಯೋ ನೀನ್ ಕರ್ದು ನಾನು ಆಮೇಲೆ ಬಂದು ಕಾಪಿ ಕುಡಿಯೋ ಟೈಮ್ ಹೋಗಿ ಊಟ ಟೈಮ್ ಹಾಕತ್ ಕಣೆ. ಈಗ ನೋಡಿದ್ರೆ ಯಪ್ಪ ಬೈತ ನಿಂಗೆ ಹೆಂಗ ಯಪ್ಪನ ಹತ್ರ ಬೈಸ್ಕೊಳೋದು ಅಂತ ಬಂದತ್ ನೋಡು. ಪಾಪ ನೀನ್ ಇದ್ದಿದ್ರೆ ಕೊಡ್ತಿದ್ದೀಯಾ, ಇಲ್ಲ ಅಂತ ಹೇಳ್ತಿದ್ದೀನ, ಕರ್ದಿಲ್ಲ ಅಂತೀಯ. ಇನ್ನೇನ್ ಮಾಡಕ್ ಹೋಗೋಣ ಮತ್ತೆ? ಯಾರ ಮನೆಗಾರ ಕೇಳಿ ಇಸ್ಕೊಂತೀನತ್ತೆ. ಹಂಗೆ ಮಾಡು. ನಾನು ಏನ್ ಮಾಡೋಣ, ಕರ್ದ್ಮೇಲೆ ಕೊಡ್ತೀನಿ, ಬೇಕಾದ್ರೆ ಬಂದು ಇಸ್ಕೊಂಡ್ ಹೋಗವ. ನಾನೇನು ಕೊಡಾಕಿಲ್ಲ ಅನ್ನೋದಿಲ್ಲ. ಗೊತ್ಕೊಂಡ್ ಬಿಡು ಸುಶೀಲ, ಇದ್ರೆ ಕೊಡ್ತಿದ್ ನೀನು. ಸರ್ ತಗ, ಯಾರ ಹತ್ರ ಕೇಳ್ತು. ಸರ್ ತಗ. ಇವಳ್ತಾವ ಐತ ಹಾಲು ಅಂತ ಬಂದೆ, ಇವಳ್ತಾವನು ಇಲ್ಲಂತೆ. ಈಗ ಯಾರ ತರ ನಾವ ಕೇಳೋದು? ಈಗ ಕೇಳಿ ಇಸ್ಕೊಂಡು ಕಾಪಿ ಮಾಡ್ಕೊಟ್ರೆ ಉಳ್ಕೊಂಡ್ನಿ, ಇಲ್ಲಾಂದ್ರೆ ಈಗ ಮುಗ ಬೈತ ನನ್ ಗಂಡ. ನಾನೇ ಇಟ್ಟಾದ್ರೂ ಹಾಲು ಕರ್ಕಂದ್ ಕಾಪಿ ಮಾಡಿಲ್ಲ, ಇವಳಿಗೆಲ್ಲಿಂದ ಕೊಡಕ್ ಹೋಗಣ. ಅಲ್ಲೆಲ್ಲೆಲ್ಲೆ ಬೆಳಗ್ಗೆನೆ ವಾಲ್ತಾ ಬಂದದ್ದು ಒಳ್ಳೇದೇ ಆಯ್ತು. ಯೂಸ್ ಒಂದು ಅಣ್ಬೇಕು ಕಣ್ಣಿಗೆ ಇವತ್ತು. ಹಬ್ಬನೇ ಇವತ್ತು. ಚೆನ್ನಾಗಿ ಮಾಡ್ಸಾಲೆ ಎಲ್ಲ ಹಾಕಿ ಮಟನ್ ಸಾರು ಥರ ಸಾರು ಮಾಡಿಸ್ಕೊಂಡು ಮುದ್ದೆ ಉಂಡ್ಬಿಡ್ಬೇಕು ಚೆನ್ನಾಗಿ. ಅಬ್ಬಬ್ಬಬ್ಬಬ್ಬ ಯೋಸ್ ಒಂದು ಅಣ್ಬೇಗಳು ಹಬ್ಬ ಸದ್ಯ ಯಾರು ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೀನಿ. ಆಹಾ ಅಣ್ಬೇಗಳು ನೋಡಿದ್ರೆ ಈಗಲೇ ಬಾಯಿಗೆ ನೀರು ಹಂಗೆ ಸುರಿತಾ ಐತಿ. ಯಾವಾಗ ಸಾರು ಮಾಡಿಸ್ಕೊಂಡು ಮುದ್ದೆ ಉಂಡನ ಅಂತಂದು. ಗುಂಡಿನ ಪಾಪ ಬಿದ್ದಿನೇ ಮೈ ಕೈ ನೋವು ಅಂತದ್ಲು. ಹೆಂಗ ಅಣಿಬೆ ಏನಾರು ತಗೊಂಡು ಹೋಗ್ಬಿಟ್ರೆ ಖುಷಿ ಆಗ್ಬಿಡ್ತಾಳೆ. ಮೊದ್ಲಾಕಿ ಈಗ ಅಣಿಬೆ ಸಾರು ಅಂದರೆ ಭಾರಿ ಇಷ್ಟ. ನಾನೇನಾರು ಅಣಿಬೆ ಕಿತ್ಕೊಂಡು ಹೋದ್ರೆ ಮೈ ಕೈ ನೋವು ಎಲ್ಲ ಎದ್ದು ಕುಣ್ದು ಆಡ್ಬಿಡ್ತಾಳೆ. ಅಜ್ಜ ಅಣಿಬೆ ತಂಗ ಬಂದಿ ಏನಜ್ಜ ಅಂತಂದು. ಹೆಂಗ ಸದ್ಯ ಇಟತ್ತಿಗೆ ಯಾರು ಬಂದಿಲ್ಲ. ಯಾರು ಬಂದಿದ್ರೆ ಕಣ್ಣಿಗೆ ಬಿದ್ದಿದ್ರೆ ಎಲ್ಲ ಬಾತ್ಕೊಂಡು ಹೋಗ್ಬಿಡ್ತಿದ್ರು. ಹೆಂಗ ನನ್ನ ಕಣ್ಣಿಗೆ ಬಿದ್ದವೆ, ನನ್ನ ಪುಣ್ಯ. ಯಾರ ನೋಡಕ್ಕಿನ ಮುಂಚೆ ಬರೋಕ್ಕಿನ ಮುಂಚೆ ಗಡಗಡ ಕಿತ್ಕೊಂಡು ಇಟ್ಕೊಂಡ್ಬಿಡೋಣ. ಯಾರು ನೋಡಿದ್ರೆ ಆಮೇಲೆ ನನಗೊಂದೆರಡು ಕೊಡೋಜೋ ಅಪರೂಪ ಕಾಣ್ಬೇ ಸಿಕ್ಕವೇ ಅಂತ ಹೇಳಿ ಮತ್ತೆ ಅವನು ಕಿತ್ಕೊಂಡ್ಬಿಡ್ತಾರೆ. ಎಲ್ಲ ನಾನೇ ಬಾಚ್ಕೊಂಡು ಹೋಗ್ಬಿಡ್ತೀನಿ. ಆಹಾ ಈ ಅಣಬೆಗಳು ನೋಡ್ತಾ ಇದ್ರೆ ಒಳ್ಳೆ ಮಟನ್ ಚಿಕನ್ ಪೀಸ್ ನೋಡ್ದಂಗೆ ಆಗ್ತೈತಿ. ಯಾವಾಗ ಇದ್ರಾಗ ಸಾರು ಮಾಡಿಸ್ಕೊಂಡು ಉಂಡೇನೋ ಅಂತ ಅನಿಸ್ತೈತಿ. ಆಹಾ ಈಗ ತಾನಂಗೆ ಪ್ರೆಸ್ ಆಗಿಬಿಟ್ಟದವೆ. ಅಯ್ಯೋ ಯಾರ ಬಂದಂಗಾತು, ಗಡಗಡ ಕಿತ್ಬಿಟ್ಟು ಪಂಚಂಗೆ ಹಾಕ್ಕೊಂಬಿಡೋಣ. ನೋಡಿದ್ರಲ್ಲ ಗೆಳೆಯರೇ, ನಿಮ್ಮೂರಾಗೂ ಹಿಂಗೆ ಅಣಬೆಗಳು ಬಿಟ್ರೆ ನೀವು ಹಿಂಗೆ ಆಡ್ತೀರಾ ನನ್ನಂಗೆಯ. ಅಣಬೆ ಸಿಗೋದು ಅಪರೂಪ. ಅಣಬೆ ಸಿಕ್ಕರೆ ಬಂಗಾರ ಸಿಕ್ಕಂಗೆ. ಯಾರ ಕಣಿಗೂ ಅಷ್ಟು ಸುಲಭ ಕಾಣೋದಿಲ್ಲ ಇವು. ಸಿಕ್ರಂತ್ರು ಅದೃಷ್ಟ ಇದ್ದಂಗೆ. ಇವನ್ನ ಕಿತ್ಕೊಂಡೋಗಿ ಸಾರು ಮಾಡಿಸ್ಕೊಂಡು ಉಣ್ತಾ ಇದ್ರೆ ಆಹಾಹಾ ಅದ್ರ ರುಚಿನೇ ಬೇರೆ. ನೀವು ಹಿಂಗೆ ನಂತರ ಅಣಬೆ ಕಿತ್ಕೊಂಡು ಹೋಗಿ ಮನೆಗೆ ಸಾರು ಮಾಡಿಸ್ಕೊಂಡು ನೀವು ಉಂಡಿದ್ದೀರಾ? ಆ ಥರ ನೀವು ಏನಾರು ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.